ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ಪವಿತ್ರ ಗೌಡ, ವಿನಯ್, ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಆಗಸ್ಟ್ 27ಕ್ಕೆ ಮುಂದೂಡಿಕೆ. ದರ್ಶನ್ ಭೇಟಿಯಾದ ರಚಿತಾರಾಮ್ ಭಾವುಕ. ಕೊಲೆ ಕೇಸ್ನಲ್ಲಿ ದಾಸ A2 ಅಲ್ಲ A1 ಆರೋಪಿ. ಡಿ ಗ್ಯಾಂಗ್ಗೆ ವಿಡಿಯೋ ಸಂಕಷ್ಟ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟ ಕಿರಾತಕರು. ವಿಪಕ್ಷಗಳ ವಿರುದ್ಧ ಪ್ರಾಸಿಕ್ಯೂಷನ್ ಬ್ರಹ್ಮಾಸ್ತ್ರ. ಸದ್ಯದಲ್ಲೇ ಏರಿಕೆಯಾಗುತ್ತಂತೆ ನೀರಿನ ದರ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ಸ್ಟೋನಿ ಬ್ರೂಕ್ ಪಬ್ ಮಾಲೀಕ A10 ವಿನಯ್, A2 ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಆಗಸ್ಟ್ 27ಕ್ಕೆ ಮುಂದೂಡಿಕೆಯಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿ ಸಿಸಿಎಚ್ ಕೋರ್ಟ್ ವಿಚಾರಣೆ ಮುಂದೂಡಿದೆ. ರೇಣುಕಾಸ್ವಾಮಿ ಕೊಲೆಯಲ್ಲಿ ಅನುಕುಮಾರ್ ಪಾತ್ರ ಇಲ್ಲ. ದರ್ಶನ್ ಆಟೋಗ್ರಾಫ್ ಕೊಡಿಸೋದಾಗಿ ಕರೆತಂದಿದ್ರು. ದರ್ಶನ್ ಅಪ್ಪುಟ ಅಭಿಮಾನಿ ಆಗಿದ್ರಿಂದ ಅನು ಬಂದಿದ್ರು ಅಂತ ಅನು ಪರ ವಕೀಲರು ವಾದ ಮಂಡಿಸಿದ್ರು. ವಾದ ಆಲಿಸಿದ ಕೋರ್ಟ್ ಮೂವರ ಜಾಮೀನು ಅರ್ಜಿಯನ್ನು ಆಗಸ್ಟ್ 27ಕ್ಕೆ ಮುಂದೂಡಿದೆ. ಇನ್ನು ಜೈಲಿನಲ್ಲಿರುವ ದರ್ಶನ್ ರನ್ನ ಮೊದಲ ಬಾರಿಗೆ ನಟಿ ರಚಿತಾರಾಮ್ ಭೇಟಿಯಾಗಿದ್ದಾರೆ. ದರ್ಶನ್ ಆಪ್ತ ಇಂಡುವಾಳು ಸಚ್ಚಿದಾನಂದ, ಬಿಜೆಪಿ ಮುಖಂಡ ರುದ್ರೇಶ್ ಜೊತೆಗೆ ಜೈಲಿಗೆ ಭೇಟಿ ಕೊಟ್ಟರು. ದರ್ಶನ್ ನನ್ನ ಗುರು ಅಂತ ಪೋಸ್ಟ್ ಹಾಕಿಕೊಂಡಿದ್ದ ಬೆನ್ನಲ್ಲೇ ರಚಿತಾ ದರ್ಶನ್ ಭೇಟಿಯಾಗಿದ್ದಾರೆ. ಜೈಲಿನ ವಿಸಿಟಿಂಗ್ ಕೊಠಡಿಯಲ್ಲಿ ದರ್ಶನ್ ಭೇಟಿಯಾಗಿದ್ದು, ದರ್ಶನ್ ನೋಡ್ತಿದ್ದಂತೆ ರಚಿತಾರಾಮ್ ಭಾವುಕರಾಗಿದ್ದಾರೆ. ರಚಿತಾರಾಮ್ ತಬ್ಬಿಕೊಂಡು ದರ್ಶನ್ ಸಂತೈಸಿದ್ದಾರೆ. ದರ್ಶನ್ ಜೈಲು ಸೇರಿದ 2 ತಿಂಗಳ ಬಳಿಕ ರಚಿತಾ ಭೇಟಿಯಾಗಿದ್ದು, ದರ್ಶನ್ ಕಂಡು ಕಣ್ಣೀರಿಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗ್ತಲೇ ಇದೆ. ದರ್ಶನ್ಗೆ A2 ಆರೋಪಿಯಿಂದ A1 ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಮೊದಲು ಕೊಲೆ ಕೇಸ್ನಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಅವರನ್ನ A1 ಮಾಡಲಾಗಿತ್ತು. ತನಿಖಾ ಹಂತದಲ್ಲಿ ಕೊಲೆಯಲ್ಲಿ ದರ್ಶನ್ ಪಾತ್ರವೇ ದೊಡ್ಡದು ಇರೋದ್ರಿಂದ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರನ್ನೇ A1 ಆರೋಪಿಯನ್ನಾಗಿ ಮಾಡೋದಕ್ಕೆ ಪೊಲೀಸರು ತಯಾರಿ ನಡೆಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ದರ್ಶನ್ ಅನ್ನ ಕೃತ್ಯದ ಸೂತ್ರಧಾರ ಅಂತ ಪರಿಗಣಿಸಲಾಗುತ್ತೆ. ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ರೆಡಿಯಾಗಿದ್ದು, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ರಿಂದ ಹಿಡಿದು ಕೊಲೆ ಮಾಡಿ ಶವ ವಿಲೇವಾರಿ ಮಾಡುವವರೆಗೂ ದರ್ಶನ್ ಅವರೇ ಸೂತ್ರಧಾರ ಅನ್ನೋದು ತನಿಖೆಯಲ್ಲಿ ಪ್ರೂವ್ ಆಗಿದೆ. ರಾಘವೇಂದ್ರ ಮೂಲಕ ರೇಣುಕಾಸ್ವಾಮಿ ಪತ್ತೆ ಹಚ್ಚಿದ್ದು, ಬೆಂಗಳೂರಿಗೆ ಕರೆತಂದು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದು, ಶವ ಸಾಗಿಸಲು ಹುಡುಗರನ್ನ ಹುಡುಕಲು ಹೇಳಿದ್ದು, ಶವ ವಿಲೇವಾರಿಗೆ 30 ಲಕ್ಷ ಹಣ ಕೊಟ್ಟಿದ್ದು, ಮನೆ CCTV ಡಿಲೀಟ್ ಮಾಡಿಸಿದ್ದು, ಇದೆಲ್ಲದರಲ್ಲೂ ದರ್ಶನ್ ಪಾತ್ರವೇ ಇರೋದ್ರಿಂದ A2 ನಿಂದ A1 ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ತಯಾರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ದರ್ಶನ್ A1 ಆದರೆ ಬೇಲ್ ಸಿಗೋದು ಸ್ವಲ್ಪ ಕಷ್ಟವೇ ಆಗಲಿದೆ. ಡಿ ಗ್ಯಾಂಗ್ ವಿರುದ್ಧದ ಎಲೆಕ್ಟ್ರಿಕ್ ಡಿವೈಸ್ಗಳ FSL ರಿಪೋರ್ಟ್ ಬಂದಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಗಳು ಸಿಕ್ತಿರೋದ್ರಿಂದ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕೊಲೆ ದಿನ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಬರುವ ಹಾಗೂ ಶೆಡ್ಗೆ ಆಚೆ ಹೋಗುವ ವಿಡಿಯೋಗಳು, CCTV ಫುಟೇಜ್ಗಳು ರಿಟ್ರೀವ್ ಆಗಿವೆ. ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿದ್ದರು ಅನ್ನೋದಕ್ಕೆ ಮಹತ್ತರ ಸಾಕ್ಷ್ಯಗಳು ಸಿಕ್ಕಿವೆ. ಇನ್ನು ಮೊಬೈಲ್ ರಿಟ್ರೀವ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಕರಾಳತೆ ಬಯಲಾಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಪ್ರದೂಷ್ ಮತ್ತು ವಿನಯ್ ಮೊಬೈಲ್ನಲ್ಲಿ ಫೋಟೋ ತೆಗೆದಿದ್ರು. ಪ್ರದೂಷ್ ಫೋನ್ನಲ್ಲಿ ರೇಣುಕಾಸ್ವಾಮಿ ಪರಿಪರಿಯಾಗಿ ಬೇಡಿಕೊಳ್ಳುವ 4 ಫೋಟೋಗಳು ರಿಟ್ರೀವ್ ಆಗಿವೆ. ಹಲ್ಲೆಗೊಳಗಾಗಿದ್ದ ರೇಣುಕಾಸ್ವಾಮಿ ನಿಶ್ಶಕ್ತ ದೇಹದಲ್ಲೇ ಮಂಡಿಯೂರಿ ಪ್ರಾಣಭಿಕ್ಷೆ ನೀಡುವಂತೆ ಕೈ ಮುಗಿದು ಬೇಡಿಕೊಂಡಿದ್ದಾನೆ. ತಲೆ ಮೈಕೈಯಿಂದ ರಕ್ತ ಹರಿತಾ ಇದ್ರೂ ಕ್ಷಮೆ ಕೇಳಿ ಬಿಟ್ಟು ಬಿಡುವಂತೆ ಕೇಳಿಕೊಂಡಿದ್ದಾನೆ. ಅಷ್ಟು ದಯನೀಯವಾಗಿ ಬೇಡಿಕೊಂಡ್ರು ಕಟುಕರಂತೆ ವರ್ತಿಸಿದ್ದ ಡಿ ಗ್ಯಾಂಗ್ ಇನ್ನಿಲ್ಲದ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ರು. ಈಗ ಆರೋಪಿಗಳಿಗೆ ರಿಟ್ರೀವ್ ಆಗಿರುವ ಫೋಟೋ, ವಿಡಿಯೋಗಳೇ ದೊಡ್ಡ ಕಂಟಕವಾಗಿ ಪರಿಣಮಿಸಿವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಮತ್ತೊಂದು ಮಹತ್ವದ ಸಾಕ್ಷ್ಯ ತನಿಖಾಧಿಕಾರಿಗಳ ಕೈ ಸೇರಿದೆ. ಹೈದರಾಬಾದ್ FSLನಿಂದ ಬರಬೇಕಿದ್ದ ವರದಿಗಳು ಪೊಲೀಸರ ಕೈ ಸೇರಿವೆ. ರೇಣುಕಾಸ್ವಾಮಿ ಕೊಲೆಗೆ ಎಲೆಕ್ಟ್ರಿಕ್ ಮೆಗ್ಗಾರ್ ಬಳಸಿರೋದು FSLನಲ್ಲಿ ದೃಢಪಟ್ಟಿದೆ. ಶೆಡ್ನಲ್ಲಿ ಕೊಲೆಗೂ ಮುನ್ನ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಡಲಾಗಿತ್ತು. ಇದೇ ವೇಳೆ ಆರೋಪಿ ತಂದಿದ್ದ ಮೆಗ್ಗಾರ್ನಿಂದ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟಿದ್ರು. ಹಲ್ಲೆಗೊಳಗಾಗಿ ಅರೆಪ್ರಜ್ಞಾವಸ್ಥೆಯಲ್ಲಿದ್ದ ರೇಣುಕಾಸ್ವಾಮಿಗೆ ಡ್ರಾಮಾ ಮಾಡ್ತಿದೀಯಾ ಅಂತ ಹೇಳಿ ಎಚ್ಚರಗೊಳಿಸೋದಕ್ಕೆ ಮೆಗ್ಗಾರ್ನಿಂದ ಶಾಕ್ ನೀಡಲಾಗಿತ್ತು. ಮೃತದೇಹದ ಮೇಲೆ ಪತ್ತೆಯಾದ ಕರೆಂಟ್ ಶಾಕ್ ಗುರುತುಗಳು ಹಲವು ಅನುಮಾನ ಮೂಡಿಸಿದ್ವು. ಈಗ FSLನಲ್ಲಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು ದೃಢಪಟ್ಟಿದೆ. ಆದರೆ ಕರೆಂಟ್ ಶಾಕ್ನಿಂದ ರೇಣುಕಾಸ್ವಾಮಿ ಮೃತಪಟ್ಟಿಲ್ಲ, ಮೆದುಳಿನ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾಗಿ ಕನ್ಫರ್ಮ್ ಆಗಿದೆ. ರಾಜ್ಯದಲ್ಲಿ ಮುಡಾ ಕದನ ಜೋರಾಗಿದ್ದು, ವಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲು ತೀರ್ಮಾನ ಮಾಡಲಾಗಿದೆ. ಗವರ್ನರ್ಗೆ ಸಲಹೆ ನೀಡಲು ಸಂಪುಟ ನಿರ್ಣಯ ಕೈಗೊಂಡಿದ್ದು, ರಾಜ್ಯಪಾಲರ ಬಳಿ ಇರುವ ಪ್ರಾಸಿಕ್ಯೂಷನ್ ಅರ್ಜಿ ಇತ್ಯರ್ಥಕ್ಕೆ ಸಲಹೆ ನೀಡಲು ತೀರ್ಮಾನಿಸಿದ್ದಾರೆ. ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾನೂನು ಸಚಿವ HK ಪಾಟೀಲ್, ಆಗಸ್ಟ್ 1ರ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ತೀರ್ಮಾನ ವಿರುದ್ಧ ಕೈಗೊಂಡಿದ್ದ ಸಂಪುಟ ನಿರ್ಣಯವನ್ನು ಇಂದಿನ ಸಂಪುಟ ಸಭೆಯಲ್ಲಿ ದೃಢೀಕರಿಸಲಾಗಿದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ನೀಡಿರತಕ್ಕಂಥ ಆ ಒಂದು ಶೋಕಾಸ್ ನೋಟಿಸ್ ಹಿನ್ನೆಲೆಯಾಗ ಕೊಟ್ಟಿದ್ವಿ. ಆ ಸಭೆ ಆದಮೇಲೆ ಆ ಕ್ಯಾಬಿನೆಟ್ಟಿನ ನಿರ್ಣಯವನ್ನು ದೃಢೀಕರಿಸೋದಕ್ಕೆ ಇವತ್ತು ಸಭೆ ನಡೀತು. ಏನು ನಿರ್ಣಯ ಇತ್ತು, ರಾಜ್ಯಪಾಲರಿಗೆ ಏನು ಪತ್ರ ಕಳಿಸ್ತಕ್ಕಂಥದ್ದಿತ್ತು, ನಿರ್ಣಯ ಇವತ್ತು ದೃಢೀಕರಿಸಲಾಯಿತು.
ಬೆಲೆ ಏರಿಕೆ ಮಧ್ಯೆ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ನೀರಿನ ದರ ಏರಿಕೆ ಶಾಕ್ ಕೊಟ್ಟಿದ್ದಾರೆ. 8-9 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಿಸಿಲ್ಲ, ನೀರಿನ ದರ ಹೆಚ್ಚಳ ಮಾಡೇ ಮಾಡ್ತೀವಿ ಅಂತ ಸುಳಿವು ಕೊಟ್ಟಿದ್ದಾರೆ. ಅಲ್ಲದೆ ನಾಗರಿಕರಿಗೆ ಎಷ್ಟು ಮಾಡಿದ್ರು ಅಷ್ಟೇ, ಉಪಕಾರ ಸ್ಮರಣೆ ಇಲ್ಲ, ಬೈತಾರೆ, ವಾಟ್ಸ್ಆಪ್ನಲ್ಲಿ ಕಾಮೆಂಟ್ ಹಾಕ್ತಾರೆ. ಕೆಲವರು ದುಡ್ಡು ಕಟ್ಟೋರು ಕಟ್ತಾರೆ, ಕೆಲವರು ಕಟ್ಟಲ್ಲ. ಸಾರ್ವಜನಿಕರು ಬೈದ್ರು, ವಿರೋಧ ಪಕ್ಷದವರು ವಿರೋಧ ಮಾಡಿದ್ರು, ನಾವು ನೀರಿನ ದರ ಹೆಚ್ಚಳ ಮಾಡಿಯೇ ಮಾಡ್ತೇವೆ ಅಂತ ಗುಡುಗಿದ್ದಾರೆ. ಜಲಮಂಡಳಿ ನಷ್ಟದಲ್ಲಿದೆ, ನೌಕರರಿಗೆ ಸಂಬಳ ಕೊಡೋಕ್ಕೂ ಆಗ್ತಿಲ್ಲ, ಜಲಮಂಡಳಿ ವಿದ್ಯುತ್ ಬಿಲ್ ಕೂಡ ಕಟ್ಟೋಕೆ ಆಗ್ತಿಲ್ಲ. ಎಷ್ಟು ದರ ಏರಿಕೆ ಮಾಡಬೇಕು ಅಂತ ಕಮಿಟಿ ಸಭೆ ಹಾಗೂ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂದಿದ್ದಾರೆ. ನೀರಿನ ದರ ಏರಿಕೆ ಪ್ರಸ್ತಾಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬಂತು, ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಕೊಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅದು. ನಾನಂತೂ ನೀರು ಬೆಲೆ ಏರಿಸೋನೆ ನೋಡಿ. ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ, ಪಾಪರ್ ಆಗಿ ಬರ್ಬತ್ತಾಗ್ಬಿಟ್ಟಿದೆ. ಮುಡಾ ಹಗರಣದ ಕಾವು ದಿನದಿನಕ್ಕೂ ಹೆಚ್ಚಾಗ್ತಿದೆ. ಸಿಎಂ ಈ ವಿಚಾರದಲ್ಲಿ ನೀಡುತ್ತಿರುವ ಹೇಳಿಕೆಗಳು, ಅದಕ್ಕೆ ತದ್ವಿರುದ್ಧವಾಗಿ ಸಿಗುತ್ತಿರುವ ದಾಖಲೆಗಳು ಪ್ರಕರಣದ ಅನುಮಾನವನ್ನ ಹೆಚ್ಚು ಮಾಡ್ತಿವೆ. ರಾಜ್ಯಪಾಲರು ಸಿಎಂಗೆ ಮುಡಾ ಹಗರಣ ಸಂಬಂಧ ನೀಡಿದ್ದ ಶೋಕಾಸ್ ನೋಟಿಸ್ಗೆ ಸಿಎಂ ಕೊಟ್ಟ ಉತ್ತರದಲ್ಲಿಯೇ ಹಲವು ಸ್ಫೋಟಕ ಮಾಹಿತಿಗಳಿವೆ. ತಮ್ಮ ಪತ್ನಿ ಮುಡಾಗೆ ಬರೆದ ಪತ್ರದ ವಿಚಾರ ನನಗೆ ಗೊತ್ತಿಲ್ಲ, ಅಂತಹ ಯಾವ ಪತ್ರ ಬರೆದಿಲ್ಲ ಅಂತ ಮಾಧ್ಯಮಗಳಿಗೆ ಸಿಎಂ ನಿನ್ನೆ ತಾನೇ ಹೇಳಿದ್ರು. ಆದರೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿಎಂ ಕೊಟ್ಟಿರುವ ಉತ್ತರದಲ್ಲೇ ಪತ್ನಿ ಬರೆದ ಪತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ 3.16 ಗುಂಟೆ ಜಮೀನಿಗೆ ಬದಲಿ ಜಾಗ ಕೇಳಿ ಅರ್ಜಿ ಕೊಟ್ಟಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಅಲ್ಲಿಗೆ ಸಿಎಂ ಸುಳ್ಳು ಹೇಳ್ತಿದ್ದಾರಾ ಅಥವಾ ಗೊಂದಲಕ್ಕೆ ಬಿದ್ದು ವಿಷಯ ಗೋಜಲು ಮಾಡಿಕೊಳ್ತಿದ್ದಾರಾ ಎಂಬ ಅನುಮಾನ ಶುರುವಾಗಿದೆ. ಇನ್ನೊಂದೆಡೆ ಇಲ್ಲದ ವ್ಯಕ್ತಿ ಸೃಷ್ಟಿಸಿ ಬದಲಿ ನಿವೇಶನ ನೀಡಿದ ಪ್ರಕರಣ ಬಯಲಾಗಿದೆ. ಅಧಿಕಾರಿಗಳ ಪ್ರಕಾರ 8ನೇ ವಯಸ್ಸಿನಲ್ಲೇ ಭೂಮಿ ಕಳೆದುಕೊಂಡ ಮಾಲೀಕ ಅಬ್ದುಲ್ ವಾಹಿದ್ ತನ್ನ 68ನೇ ವರ್ಷದಲ್ಲಿ ಬದಲಿ ನಿವೇಶನಕ್ಕಾಗಿ ಮುಡಾಗೆ ಅರ್ಜಿ ಹಾಕಿದ್ದಾನೆ. 28 ಫೆಬ್ರವರಿ 2023ರಂದು ಮುಡಾದಿಂದಲೇ ಆದೇಶ ಮಾಡಿಸಿಕೊಂಡು 55,260 ಚದರ ಅಡಿ ಬದಲಿ ನಿವೇಶನ ನೀಡಿದ್ದಾರೆ. ಮುಡಾ ಹಗರಣ ದಿನದಿಂದ ದಿನಕ್ಕೆ ರೋಚಕ ಟ್ವಿಸ್ಟ್ ಪಡಿತಾ ಇದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜಾ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವ ಐವಾನ್ ಡಿಸೋಜಾ ಮನೆಗೆ ತಡರಾತ್ರಿ ದುಷ್ಕರ್ಮಿಗಳು ಕಲ್ಲು ತೂರಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಕಲ್ಲು ತೂರಿ ಪರಾರಿಯಾಗಿದ್ದಾರೆ. ಮನೆಯ ಕಿಟಕಿಗೆ ಕಲ್ಲು ಬಿದ್ದಿದ್ದು ಬೇರ್ಯಾವುದೇ ಹಾನಿಯಾಗಿಲ್ಲ. ಪಾಂಡೇಶ್ವರ ಠಾಣೆ ಪೊಲೀಸರು ಭೇಟಿ ನೀಡಿ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ ವಿರುದ್ಧ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ನಾಯಕರು ರಾಜ್ಯಪಾಲರಿಗೆ ಬೆದರಿಕೆ ಹಾಕ್ತಿದ್ದಾರೆ. ಐವಾನ್ ಡಿಸೋಜಾ ವಿರುದ್ಧ ಕಮಿಷನರ್ ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಶಾಸಕ ವೇದವ್ಯಾಸ ಕಾಮತ್ ಕಿಡಿಕಾರಿದ್ದಾರೆ. ಪೊಲೀಸ್ ಇಲಾಖೆಗೆ ದಮ್ಮಿಲ್ಲ, ಎಫ್ಐಆರ್ ದಾಖಲು ಮಾಡಿಲ್ಲ. ಐವಾನ್ ಡಿಸೋಜಾ ಒಬ್ಬ ವಕೀಲರೆಲ್ಲರೂ ಇದೇ ರೀತಿ ಇದ್ದಿದ್ರೆ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ವಿರುದ್ಧ ಕಾನೂನು ರೀತಿಯಾದ ತನಿಖೆಯನ್ನ ಮಾಡುವಂತ ಆದೇಶವನ್ನ ಕೊಟ್ಟಾಗ ಇಡೀ ರಾಜ್ಯದಲ್ಲಿ ಇವತ್ತು ಬೆಂಕಿ ಕೊಡುವಂತ ವಾತಾವರಣವನ್ನು ನೀವು ಮಾಡ್ತಾ ಇದ್ದೀರಿ. ಒಂದು ದಲಿತ ರಾಜ್ಯಪಾಲರಿಗೆ ಅವಹೇಳನಕಾರಿಯಾಗಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳನ್ನ ಓಡಿಸಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗಿ ರಾಜ್ಯಪಾಲರನ್ನ ಓಡಿಸ್ತೀರಿ ಅಂತೇಳಿ ಹೇಳ್ತಿರಲ್ಲ ಸ್ವಾಮಿ. ಇದಾ ಸಂವಿಧಾನದ ನಿಮ್ಮ ರಕ್ಷಕರು? ರಾಜ್ಯಪಾಲರ ವಿರುದ್ಧ ಅವಹೇಳನ ಆರೋಪಿಸಿ ಕಾಂಗ್ರೆಸ್ ನಾಯಕರ ವಿರುದ್ಧ ಇಂದು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹಾಗೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಸಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಪಾಲರ ಬಗ್ಗೆ ಕೀಳು ಮಟ್ಟದ ಭಾಷೆ ಬಳಸಿ ಬಾಂಗ್ಲಾ ಮಾದರಿಯಲ್ಲಿ ದಂಗೆ ನಡೆಯುತ್ತೆ ಎಂಬ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದ ಐವಾನ್ ಡಿಸೋಜಾ ಬಂಧನಕ್ಕೆ ಆಗ್ರಹಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಐವಾನ್ ಡಿಸೋಜಾ ಹಾಗೂ ನರೇಂದ್ರ ಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ನಾನು ಕ್ಲೀನ್ ಅಂದ್ರು, ಈಗ ಒಂದರ ಹಿಂದೆ ಒಂದು ಹಗರಣ ಆಚೆ ಬರ್ತಿವೆ. ಮುಡಾದಲ್ಲಿ ಸಾವಿರಾರು ಸೈಟ್ ಹೊಡೆದಿದ್ದಾರೆ, ದೊಡ್ಡ ದೊಡ್ಡ ತಿಮಿಂಗಲಗಳೇ ಇವೆ ಅಂತ ಅಶೋಕ್ ಕಿಡಿಕಾರಿದ್ರು. ಇತ್ತ ಫ್ರೀಡಂ ಪಾರ್ಕ್ನಲ್ಲಿ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಿಲ್ಲ, ಇವರು ಭಂಡರು ಅಂತ ಅಶ್ವಥ್ ನಾರಾಯಣ ವಾಕ್ಪ್ರಹಾರ ಮಾಡಿದ್ರು. ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ. ನೀವೆಲ್ಲ ವೈಟ್ನರ್ ಹಾಕಿ ತೋರಿಸಿದ್ಮೇಲೆ ನನಗೆ ಗೊತ್ತಿಲ್ಲ ಅದು ವೈಟ್ನರ್ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಕ್ಷಣಕ್ಕೂ ಒಂದೊಂಥರ ಬದಲಾಯಿಸ್ತಾರೆ ಅವ್ರಿಗೊಂಥರ ನಾನೇನೋ ಈಗ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ಬಿಟ್ಟಿದೆ. ರಾಜೀನಾಮೆಯನ್ನು ಕೊಡದೇನೆ ಅಂಟ್ಕೊಂಡು ಕೂತಾರೆ. ನನಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವರೇ ಈ ರೀತಿ ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ, ರಾಜೀನಾಮೆ ಕೊಡಿ. ವಾಲ್ಮೀಕಿ ನಿಗಮದ ಲೆಕ್ಕ ಪರಿಶೋಧಕ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಶಿವಮೊಗ್ಗ ಜಿಲ್ಲಾ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು 30 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಈ ಕೇಸ್ನಲ್ಲೂ ಮಾಜಿ ಸಚಿವ ನಾಗೇಂದ್ರ ಹೆಸರು ಕೈಬಿಡಲಾಗಿದೆ. ಚಂದ್ರಶೇಖರ್ ಆತ್ಮಹತ್ಯೆಗೆ ನಿಗಮದ ಎಂಡಿ ಪದ್ಮನಾಭ್ ಪರಶುರಾಮ್ ಕಾರಣ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆತ್ಮಹತ್ಯೆಗೆ ಪ್ರಚೋದಿಸಿ ಒತ್ತಡ ನೀಡಿದ್ದಾರೆ ಅಂತ ಇಬ್ಬರ ಹೆಸರು ಉಲ್ಲೇಖಿಸಲಾಗಿದೆ. ನಿಗಮದ ಹಗರಣದಲ್ಲಿ ಚಂದ್ರಶೇಖರ್ ಒಂದಷ್ಟು ಹಣ ಪಡೆದಿದ್ರು. ಪ್ರಕರಣ ಬೆಳಕಿಗೆ ಬರುವ ಭಯದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀನು ಹಣ ಪಡೆದಿದ್ದೀಯಾ, ಕೇಸ್ ಬೆಳಕಿಗೆ ಬಂದ್ರೆ ನೀನೊಬ್ಬನೇ ಜೈಲಿಗೆ ಹೋಗ್ತೀಯಾ ಅಂತ ಗೋವಾ ಮತ್ತು ಹೈದರಾಬಾದ್ಗೆ ಕರೆದುಕೊಂಡು ಹೋಗಿ ಪದ್ಮನಾಭ್ ಒತ್ತಡ ಹಾಕಿದ್ರು. ನಿನ್ನ ವಿರುದ್ಧ ನಾನೇ ದೂರು ಕೊಡ್ತೀನಿ ಅಂತ ಭಯ ಬೀಳಿಸಿದ್ರು. ಇದರಿಂದ ಸಿಕ್ಕಿ ಬೀಳ್ತೀನಿ ಅನ್ನೋ ಭಯದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿದ್ರು. ಹೀಗಾಗಿ ಪದ್ಮನಾಭ್ ಪರಶುರಾಮ್ ವಿರುದ್ಧವೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಚಂದ್ರಶೇಖರ್ ಪತ್ನಿ ಹಾಗೂ ನಿಗಮದ ಅಧಿಕಾರಿಗಳನ್ನ ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ. ಅವರು ಕ್ಲಿಯರ್ ಆಗಿ ಬರ್ದು ಅಷ್ಟೊಂದು ಡೆತ್ ನೋಟ್ ಬರ್ದಿಟ್ಟೋಗಿದ್ದಾರೆ, 6 ಪೇಜ್ ಬರ್ದಿಟ್ಟೋಗಿದ್ದಾರೆ. ಇವ್ರು ಇಷ್ಟಿಷ್ಟು ಅಮೌಂಟ್ ಇದಾಗಿದೆ, ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ. ಆ ತರ ತಗೊಳ್ಳೋ ಮನುಷ್ಯ ಆಗಿದ್ರೆ ಅವ್ರು ಯಾಕೆ ಸರ್ ತೀರ್ಕೊಳ್ತಾ ಇದ್ರು? ತಗೊಂಡಿದ್ರೆ ಸುಮ್ನಾಗ್ಬಿಡ್ತಿದ್ರಲ್ವಾ? ಸುಮ್ನೆ ಇದು ಅಪರಾಧ, ತುಂಬಾನೇ ಅಪರಾಧ ಹೊರಿಸ್ತಾ ಇದ್ದಾರೆ ಸರ್ ನಮ್ಮ ಮನೆಯವ್ರ ಮೇಲೆ. ಅದು ಏನೇ ಆಗಿಲ್ಲ ನಮ್ಮ ಮನೆಯವ್ರ ಮೇಲೆ ತನಿಖೆ ಆಗ್ಲಿ ಸರ್, ಅದು ನ್ಯಾಯ ಹೊರಗಡೆ ಬಂದೇ ಬರುತ್ತೆ. ನಾವಿದು ತನಿಖೆ ಸರಿಯಾಗಿ ನ್ಯಾಯ ನಮಗೆ ಸಿಗ್ಲಿಲ್ಲ ಅಂದ್ರೆ ನಾನು ಹೈಕೋರ್ಟ್ ಮೊರೆ ಹೋಗ್ತೀವಿ ಸರ್, CBI ತನಿಖೆಗೆ ನಾನು ಒಪ್ಪಿಸ್ತೀನಿ ಸರ್. ಕಾರ್ಗೆ ಬೈಕ್ ಟಚ್ ಆಗಿದ್ದಕ್ಕೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನಡೆದಿದೆ. 21 ವರ್ಷದ ಮಹೇಶ್ ಕೊಲೆಯಾದ ಯುವಕ. ಮಹೇಶ್ ಓದು ನಿಲ್ಲಿಸಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ. ನಿನ್ನೆ ರಾತ್ರಿ ಸುಮಾರು 7 ಗಂಟೆ ಸಮಯದಲ್ಲಿ JKVK ಬಳಿ ಬೈಕ್ನಲ್ಲಿ ಸ್ನೇಹಿತರ ಜೊತೆ ಹೋಗ್ತಾ ಇದ್ದಾಗ ಮಹೇಶ್ ಬೈಕ್ ಕಾರೊಂದಕ್ಕೆ ಟಚ್ ಆಗಿದೆ. ಕಾರ್ನಲ್ಲಿದ್ದ ಅರವಿಂದ, ಕೇಶವ್ ಬೈಕ್ ಸವಾರ ಮಹೇಶ್ ಜೊತೆ ಜಗಳ ಮಾಡಿದ್ದಾರೆ. ಗಲಾಟೆ ಬಳಿಕ ಸ್ಥಳದಿಂದ ಮಹೇಶ್ ಹೋಗಲು ಯತ್ನಿಸಿದಾಗ ಆತನನ್ನ ಚೇಸ್ ಮಾಡಿಕೊಂಡು ಹೋಗಿ ರಭಸವಾಗಿ ಮಹೇಶ್ ಬೈಕ್ಗೆ ಗುದ್ದಿದ್ದಾರೆ. ಕಾರ್ ಗುದ್ದಿದ ಫೋರ್ಸ್ಗೆ ಬೈಕ್ನಲ್ಲಿದ್ದ ಮಹೇಶ್ ತಲೆ ರಸ್ತೆಯಲ್ಲಿದ್ದ ಕಂಬ ಹಾಗೂ ಗೋಡೆಗೆ ಬಡಿದಿದೆ. ತಲೆಯಲ್ಲಿ ಹೆಲ್ಮೆಟ್ ಇಲ್ಲದೆ ಇದ್ದಿದ್ದರಿಂದ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆ ಸಂಬಂಧ ವಿದ್ಯಾರಣ್ಯಪುರ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಘಟನೆಗೆ ಕಾರಣವಾಗಿದ್ದ ಕಾರು ಚಾಲಕ ಅರವಿಂದ ಹಾಗೂ ಕೇಶವ್ನನ್ನ ಬಂಧಿಸಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅವನು ಗಾಡಿಯಲ್ಲಿ ಬರ್ತಾ ಇದ್ದಂತೆ, ಅವನು ಬೇಕಾದಂಗ ಕಾರಲ್ಲಿ ಎತ್ಕೊಂಡು ಬಂದು ಗುದ್ಬಿಟ್ಟು ಪಾಟಲ್ಲೇ ಔಟ್ ಆಗೋದು. ಏನು ಮಾಡೋದು ಸರ್, ನಾವು 22 ವಯಸ್ಸು ನಮ್ಮ ಮಗಂದು, ಅವನು ಸಾಯಿಸ್ಬಿಟ್ರೆ ನಾನೇನು ಮಾಡಲಿ? ನಾನು ಯಾರಿಗೋಸ್ಕರ ಬದುಕಲಿ? ನಾನು ಒಬ್ಬನ ಸಾಯಿಸ್ಬಿಟ್ರು, ಇನ್ನು ಅವನೊಬ್ಬನಿದ್ದಾನೆ. ಈ ನನ್ನ ಮಕ್ಕಳು ಸಾಯಿಸ್ತಾರಂತ ಯಾರಿಗೆ ಗೊತ್ತು ಸರ್? ಇಲ್ಲೇ ನನಗೆ ನ್ಯಾಯ ನಡಿಬೇಕು. ವೀಕೆಂಡ್ ಬಂತು ಅಂದರೆ ಸಾಕು ಬೆಂಗಳೂರಿನಲ್ಲಿ ಕುಡಿದು ವಾಹನ ಓಡಿಸಿ ಅಪಘಾತ ಮಾಡೋರೇ ಹೆಚ್ಚು. ಹೀಗಾಗಿ ಇವತ್ತಿನಿಂದ ನಗರದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಶುರುವಾಗಲಿದೆ. ಮದ್ಯ ಸೇವನೆ ಮಾಡಿದ ಕಾರು, ಬೈಕ್ ಸವಾರರು ಅಡ್ಡಾದಿಡ್ಡಿ ಚಾಲನೆ ಮಾಡಿ ಅಪಘಾತಗಳಿಗೆ ಕಾರಣ ಆಗ್ತಾ ಇದ್ರು. ವೀಕೆಂಡ್ಗಳಲ್ಲಿ ಪಾರ್ಟಿ ಮುಗಿಸಿಕೊಂಡು ಯದ್ವಾತದ್ವಾ ವಾಹನ ಓಡಿಸಿ ಹಿಟ್ ಅಂಡ್ ರನ್ ಅಂತಹ ಕೃತ್ಯವನ್ನು ಮಾಡ್ತಾ ಇದ್ರು. ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಪ್ರತಿ ಗುರುವಾರದಿಂದ ಭಾನುವಾರದವರೆಗೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡೋದಕ್ಕೆ ಸಂಚಾರ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ MN ಅನುಚೇತ್ ಆದೇಶಿಸಿದ್ದಾರೆ. ಕುಡಿದು ವಾಹನ ಚಲಾಯಿಸುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆಗೆ ಎಲ್ಲ ಪೊಲೀಸ್ ಠಾಣೆಯ PSIಗಳಿಂದ ವಿಶೇಷ ಕಾರ್ಯಾಚರಣೆ ನಡೆಯುತ್ತೆ. CCTV ಇರುವ ಜಂಕ್ಷನ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿ ಪ್ರಕರಣ ದಾಖಲಿಸೋದಕ್ಕೆ ಸೂಚಿಸಲಾಗಿದೆ. ಕೇಸ್ ರಿಜಿಸ್ಟರ್ ಮಾಡುವಾಗ ಮಹಿಳಾ ಸಿಬ್ಬಂದಿಯೂ ಇರಬೇಕು ಅಂತ ಆದೇಶ ನೀಡಲಾಗಿದೆ.